ಇಂದು ಬೆಣ್ಣೆಯ ಕಳ್ಳ ಕೃಷ್ಣನ ಸುಂದರ ಕಥೆಯನ್ನು ಕೇಳೋಣ. ಈ ಕಥೆ ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತೆ. ಗೋಕುಲ ಎಂಬ ಹಳ್ಳಿಯಲ್ಲಿ ಚಿಕ್ಕ ಬಾಲಕೃಷ್ಣನಿದ್ದನು. ಅವನು ತುಂಬಾ ಚಂಚಲ, ನಗುಮುಖ ಮತ್ತು ಎಲ್ಲರಿಗೂ ಪ್ರಿಯವಾದ ತುಂಟ ಮಗು. ಆದರೆ ಅವನಿಗೆ ಒಂದು ಸಣ್ಣ ಹವ್ಯಾಸವಿತ್ತು, ಅದು ಬೆಣ್ಣೆಯನ್ನು ಕಳ್ಳತನ ಮಾಡುವುದು. ಗೋಕುಲದ ಎಲ್ಲ ಅಮ್ಮಂದಿರು ತಮ್ಮ ಮನೆಗಳಲ್ಲಿ ಬೆಣ್ಣೆ ತಯಾರಿಸುತ್ತಿದ್ದರು. ಅವರ ಬೆಣ್ಣೆಯನ್ನು ಎತ್ತರದ ಗೋಡೆಗಳಲ್ಲಿ ಯಾರ ಕೈಗೂ ಸಿಗದ ರೀತಿಯಲ್ಲಿ ತೂಗು ಹಾಕುತ್ತಿದ್ದರು. ಆದರೆ ಕೃಷ್ಣನಿಗೆ ಅದು ಅಡ್ಡಿಯಾಗುತ್ತಿರಲಿಲ್ಲ. ಒಮ್ಮೆ ಕೃಷ್ಣ ತನ್ನ ಗೆಳೆಯರೊಂದಿಗೆ ಒಂದು ಯೋಜನೆ ಮಾಡುತ್ತಾನೆ. ಅವನು ಹೇಳುತ್ತಾನೆ, ನಾನು ಕೆಳಗಿದ್ದು ನೀವು ನನ್ನ ಮೇಲೆ ಹತ್ತಿ ಬೆಣ್ಣೆ ತೆಗೆದುಕೊಳ್ಳಿ ಎಂದು ಹೇಳಿದಾಗ ಎಲ್ಲಾ ಮಕ್ಕಳು ಒಬ್ಬರ ಮೇಲೆ ಒಬ್ಬರು ಹತ್ತಿ ದೊಡ್ಡ ಮಾನವ ಗೋಪುರ ನಿರ್ಮಿಸುತ್ತಾರೆ. ಮೇಲಿನ ಹುಡುಗ ಬೆಣ್ಣೆಯ ಮಡಿಕೆಯನ್ನು ತೆಗೆದು ಎಲ್ಲರಿಗೂ ಹಂಚುತ್ತಾನೆ. ಆ ಸಮಯದಲ್ಲಿ ಯಾರಾದರೂ ಬಂದು, ಓ ಕೃಷ್ಣ, ಮತ್ತೆ ಬೆಣ್ಣೆ ಕದ್ದಿದ್ದೀಯಾ ಎಂದರೆ ಕೃಷ್ಣ ಮುದ್ದಾಗಿ ನಗುತ್ತಾನೆ. ನಾನು ಕದೀಲಿಲ್ಲಮ್ಮ, ಆ ಮಡಿಕೆಯೇ ಸ್ವತಃ ಕೆಳಗೆ ಬಂತು ಎಂದು ಹೇಳುತ್ತಾನೆ. ಎಲ್ಲರೂ ಕೃಷ್ಣನ ಮುದ್ದು ಮುಖ ನೋಡಿ ಕೋಪವನ್ನೇ ಮರೆತು ನಗುತ್ತಿದ್ದರು. ಈ ಕಥೆಯಿಂದ ನಾವು ತಿಳಿಯಬೇಕಾದದ್ದು, ಮುದ್ದಾದ ಆಟಗಳಲ್ಲಿ ನಗು ಮತ್ತು ಹಂಚಿಕೊಳ್ಳುವ ಸಂತೋಷ ಮುಖ್ಯ. ಆದರೆ ತಪ್ಪು ಮಾಡಿದರೆ ನಿಷ್ಠೆಯಿಂದ ಒಪ್ಪಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ಕೃಷ್ಣನ ಈ ಚಿಕ್ಕ ನೀತಿ ಕಥೆ ಕೇಳಿದ್ರಲ್ವಾ? ಹಾಗಾದ್ರೆ ಇಂತಹ ನೀತಿ ಕಥೆಗಳನ್ನು ತಮ್ಮ ಮಕ್ಕಳಿಗೆ ತಿಳಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಇಂತಹ ಕಥೆಗಳು ತುಂಬಾ ಉಪಯೋಗವಾಗಲಿದೆ. ಹಾಗೆಯೇ ಈ ವಿಡಿಯೋಗೊಂದು ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ತಿಳಿಯಲು ವಿಡಿಯೋ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.